ನಾವೆಲ್ಲ ಬಹಳ ಏನೋ ಎಕ್ಸೈಟ್ ಆಗಿ ಬಂದ್ವಿ. ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಟ್ರಾಫಿಕ್ ಅದೇ ರೀತಿ ಇತ್ತು, ಬಹಳಷ್ಟು ಟ್ರಾಫಿಕ್. ಬಟ್ ಎಷ್ಟು ಜನಗಳು ಜಾಸ್ತಿ ಇದ್ರು ಸಹ ಟ್ರಾಫಿಕ್ ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನಮ್ಮ ಟ್ರಾಫಿಕ್ ವ್ಯವಸ್ಥೆಯಲ್ಲಿ. ಆಮೇಲೆ ಬರೀ ಗೇಟ್ ಹತ್ರ ಬಂದಾಗ ಮಾತ್ರ ನಮಗೊಂದು ಸ್ವಲ್ಪ ಇದು ಕಷ್ಟ ಆಯ್ತು. ಆದ್ರೆ ಬೆಂಗಳೂರು ಸಿಟಿಯಿಂದ ನಾವು ಇಲ್ಲಿವರೆಗೂ ಬರ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಬಹಳಷ್ಟು ಲೇನ್ಗಳು ಮಾಡಿ ಮತ್ತೆ ಎಲ್ಲಾ ಕಡೆನೂ ಪೊಲೀಸರನ್ನ ಇರಿಸಿ ಟ್ರಾಫಿಕ್ ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಟ್ರಾಫಿಕ್ ಪೊಲೀಸ್ನವರು. ನಿಜಾಗ್ಲೂ ರಿಯಲಿ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಮತ್ತೆ ಇಲ್ಲಿ ಸಹ ವ್ಯವಸ್ಥೆ ಈ ಸಲ ಬಹಳ ಜೋರಾಗಿ ಮಾಡಿದ್ದಾರೆ. ಮತ್ತೆ ರಾಜನಾಥ್ ಸಿಂಗ್ ಅವರು ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಚೀಫ್ ಮಿನಿಸ್ಟರ್ ಇಲ್ಲಿ ಬಂದಾಗ ಯಾವುದೇ ರೀತಿ ಸಹ ಒಂದು ಇನ್ಕನ್ವೀನಿಯನ್ಸ್ ಆಗಲಿ ಏನೂ ಆಗದೆ ಬಹಳ ಸರಾಗವಾಗಿ ಟ್ರಾಫಿಕ್ ನಡೀತು. ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಸಲ ನಾನು ಕುಟುಂಬ ಸಮೇತವಾಗಿ ಬಂದೆ. ಮಕ್ಕಳು ಅವನ್ನೆಲ್ಲ ಕರ್ಕೊಂಡ್ಬಂದು ಪ್ರತಿಯೊಂದು ಹಾಲ್ಗಳಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ರೀತಿ ಇದೆ ಅಂತ ತಿಳಿದಕ್ಕೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಇದು ಅನುಭವ. ಸೊ ನಾನು ಎಲ್ಲರಿಗೂ ಹೇಳೋದಂದ್ರೆ ಎಲ್ಲರೂ ಬಂದು ಒಂದು ಇದನ್ನ ಖಂಡಿತವಾಗ್ಲೂ ಇದನ್ನ ವೀಕ್ಷಣೆ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಇವತ್ತು ಎಲ್ಲ ಅನೇಕ ದೇಶಗಳಿಂದ ತಮ್ಮದೇ ಆದ ಒಂದು ಮಿಲಿಟರಿ ಉತ್ಪನ್ನಗಳನ್ನ ಏನೇನಿದೆಯೋ ಅದನ್ನೆಲ್ಲ ತಗೊಂಡ್ಬಂದು ಬಹಳ ಶಿಸ್ತಾಗಿ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಆಗಲಿ ಅಥವಾ ಕ್ಯೂ ವ್ಯವಸ್ಥೆ ಆಗಲಿ ಮತ್ತೆ ಇನಾಗ್ರಲ್ ಸೆರೆಮನಿ ಆಗಲಿ ಬಹಳ ಚೆನ್ನಾಗಿ ನಡೆದುಕೊಂಡಿದ್ದಾರೆ. ನಾವು ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಬೆಂಗಳೂರಲ್ಲಿ ಇದು ನಡೆಯೋದು ನಮಗೆ ತುಂಬಾ ತುಂಬಾ ಸಂತೋಷದ ವಿಷಯ. ಇದರಿಂದ ಅನೇಕ ಜನಗಳು, ಉದ್ಯೋಗಗಳಿಗೆ ಅನುಕೂಲ ಆಗುತ್ತೆ ಇಲ್ಲಿ. ಮತ್ತೆ ನನಗಂತೂ ಇದನ್ನ ಬಂದಿದ್ದರಿಂದ ತುಂಬಾ ಸಂತೋಷ ಆಗಿದೆ. ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ನಾನೊಬ್ಬ ಬಿಸ್ನೆಸ್ ಆಂಟ್ರಪ್ರಿನರ್. ನಾನು ಮಲ್ಟಿಪಲ್ ಬಿಸ್ನೆಸಸ್ ಇದೆ. ಸೊ ನಾವು ಇಲ್ಲಿ ಯಾವ ರೀತಿ ಏನಾದ್ರೂ ಒಂದು ನಾವು ಸಹ ಆನ್ಸಿಲರಿ ಮಿಲಿಟರಿ ಸೈಡ್ಗಳಲ್ಲಾಗ್ಲಿ ಡಿಫೆನ್ಸ್ ಪ್ರೊಡಕ್ಷನ್ಗಳಲ್ಲಾಗಲಿ ನಾವು ಏನಾದ್ರೂ ಅವಕಾಶಗಳಿದೆಯಾ ಅನ್ನೋದಕ್ಕೆ ಹುಡುಕಕ್ಕೆ ಬಂದಿದ್ವಿ. ಸೊ ಬೇಕಾದಷ್ಟು ಅವಕಾಶ ಇದೆ. ಸೊ ಅದನ್ನ ಕಲೀಲಿಕ್ಕೆ ಇನ್ನೂ ಬಹಳ ಅಷ್ಟು ವಿಷಯ ಇದೆ. ಮತ್ತೆ ಏನಾದ್ರೂ ಒಂದು ಅವಕಾಶಗಳು ಸಿಗುತ್ತೆ ಅಂತ ನೋಡಕ್ ಬಂದಿದ್ವಿ. ಮತ್ತೆ ಯಾವ ರೀತಿ ಹೊಸ ಮಿಲಿಟರಿ ಉತ್ಪನ್ನಗಳಿದೆ ಅನ್ನೋದನ್ನು ಕೂಡ ನಾವು ವೀಕ್ಷಣೆ ಮಾಡಕ್ ಬಂದಿದ್ವಿ.